ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಶನಿವಾರ ರಕ್ಷಾಬಂಧನ್ಗೆ 40 ರೂಪಾಯಿ ಎಕ್ಸ್ಟ್ರಾ ಇದೆ ಬೆಳಗ್ಗೆ. ಇವಾಗ ಎಷ್ಟು ಗಂಟೆವರೆಗೂ ಇದೆ ಗೊತ್ತಿಲ್ಲ. ನಾನು ಮಾಡ್ತಾ ಇರೋದು ಇವಾಗ ಫುಲ್ ಟೈಮ್ ಮಾಡ್ತಾಯಿಲ್ಲ, ಪಾರ್ಟ್ ಟೈಮಿಗೆ ಮಾಡ್ತಾಯಿದ್ದೀನಿ. ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಒಂದು 9-9:30 ಗಂಟೆವರೆಗೂ ನೋಡೋಣ ಹೆಂಗೆ ಏನು ಎತ್ತ. ಯಾಕಂದರೆ ಆಫರ್ ಕೊಟ್ಬಿಟ್ಟವನಲ್ಲ ರಕ್ಷಾಬಂಧನ ದಿವಸ. ನಿನ್ನೆ ವರಲಕ್ಷ್ಮಿ ಹಬ್ಬಕ್ಕೂ ಕೆಲಸ ಮಾಡಲಿಲ್ಲ. ಇವತ್ತು ಅದು ಪಾರ್ಟ್ ಟೈಮಾಗಿ ಅದು ಮಾಡೋಣ, ಒಂದು 400-500 ರೂಪಾಯಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಕೆಲಸಕ್ಕೆ. ಆಲ್ಮೋಸ್ಟ್ 6 ಗಂಟೆಗೆ ಡ್ಯೂಟಿ ಲಾಗಿನ್ ಆಗಿದ್ದೀನಿ. ಯಾಕಂದರೆ ಮಾಡ್ತಾ ಇರೋದೇ ಪಾರ್ಟ್ ಟೈಮ್ ಅಲ್ವಾ. 6 ಗಂಟೆಯಿಂದ ಒಂದು 9:30 ಗಂಟೆವರೆಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಾಂದರೆ ಫುಲ್ ಟೈಮ್ ಮಾಡಿದ್ರು ಮಾಡಿದೆ, ಹೇಳೋಕ್ಕಾಗಲ್ಲ. ನೋಡೋಣ ಏನೇನಾಗುತ್ತೆ. ಸ್ವಲ್ಪ ಆಚೆ ಹೋಗ್ಬೇಕಾಗೈತೆ ಇವತ್ತು. ಅದಕ್ಕೆ ಅದು ಕ್ಯಾನ್ಸಲ್ ಆದರೆ ಪೂರ್ತಿ ಕೆಲಸ ಮಾಡ್ತೀನಿ. ಕ್ಯಾನ್ಸಲ್ ಆಗಿಲ್ಲ ಅಂದರೆ ಇದಕ್ಕೆ ಹೋಗ್ಬೇಕಲ್ಲ, ಏನಾದರೂ ಮಾಡೋಕ್ಕೆ. ಅದಕ್ಕೆ ಇವಾಗ ಎಲ್ಲಿ ಹೋಗೋಣ, ಸಂಜಯನಗರ ಕಡೆ ಹೋಗೋಣ, ಏನು ಈ ಕಡೆ ಭದ್ರಾಪಲ್ಲ ಕಡೆ ಹಚ್ಕೊಂಡು ಹೋಗೋಣ ಅಂತ ಗೊತ್ತಾಗ್ತಲ್ಲ. ಹೋಗೋಣ BL ಕಡೆಯಿಂದ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, 40 ರೂಪಾಯಿ ಸರ್ಜ್ ಇದೆ ಅಂತ ತೋರಿಸೋಣೆ, ಸರಿನಾ. ಸಮೋಸ ಪಾರ್ಟಿಯಿಂದ 5 ಕಿಲೋಮೀಟ್ರ್ ಅಂತ, ಎಷ್ಟು 8 ಕಿಲೋಮೀಟ್ರಿಗೆ 52 ರೂಪಾಯಿ. ಇನ್ನೂ 40 ರೂಪಾಯಿ ಎಲ್ಲೋಯ್ತು ಇರಿ ಒಂದು ನಿಮಿಷ ತೋರಿಸ್ತೀನಿ. 40 ರೂಪಾಯಿ ಇದು ನೋಡಿ, 40 ರೂಪಾಯಿ ಎಷ್ಟು ಅಂತ ತೋರಿಸೋಣ. ಇಲ್ಲಿ ನೋಡಿದ್ರೆ 50 ರೂಪಾಯಿ. ನೋಡಿ ಏನು ಈ ಥರ ಮಾಡಿದ್ರೆ ಇವನು. ಸರಿಯಾಗಿ ಇಟ್ಬಿಟ್ನಲ್ಲ ಬಗ್ನಿಗೂಟ ಫಸ್ಟ್ನೇ ಆರ್ಡ್ರಕ್ಕೇ. ಸರ್ಜ್ ಅದು ಕೇಳೋಕ್ಕೆ ತೋರಿಸೋಣ, ಮತ್ತೆ ಆಮೇಲೆ ಮೆಸೇಜ್ ಮಾಡ್ತಾನೆ ಟೆಕ್ನಿಕಲ್ ಇಶ್ಯೂ ಆಗಿತ್ತಂತೆ. ಈ ಥರ ನೋಡಿ ಯಾವ ಥರ ಮೋಸ ಮಾಡಿದ್ರೆ. ಬೆಳಗ್ಗೆನೇ ಮೂಡ್ ಆಫ್ ಮಾಡಿಬಿಟ್ಟ ಬಡ್ಡಿ ಮಗ, ಓದ್ ಸುಗಿದವನು. ಇಲ್ಲಿ ಕೇಳೋಕ್ಕೆ ತೋರಿಸೋಣ ಮತ್ತೆ. ನನಗೆ 40 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ಅಂತೆ. 90 ರೂಪಾಯಿ ಮೇಲೆ ಕೊಡಬೇಕಿತ್ತು. ಹಾಗಾದ್ರೆ ಕೊಟ್ಟಿರೋದು 50 ರೂಪಾಯಿ. 8-9 ಕಿಲೋಮೀಟ್ರಿಗೆ. ಡ್ರಾಪ್ ಎಲ್ಲಪ್ಪ ಅಂದರೆ ಮೆಜೆಸ್ಟಿಕಾ, ಯಾವುದು ಲುಲ್ಲು ಮಾಲ್ ಹತ್ರ ಡ್ರಾಪು. ನೋಡ್ರಿ ಯಾವ ಥರ ಸರಿಯಾಗಿ ಇಟ್ಬಿಟ್ಟ ನೋಡಿ. ಬೆಳಗ್ಗೆ ಇವಾಗ ಮೆಜೆಸ್ಟಿಕ್ ಹೋಗ್ಬೇಕು, ಲುಲ್ಲು ಮಾಲ್ ಹತ್ರ. ಏನು ಮಾಡ್ತೀರ ನೋಡೋಣ, ನೆಕ್ಸ್ಟ್ ಆರ್ಡ್ರ್ ಆದರೂ ಕೊಡ್ತಾನೆ ಅಂತ. ಸ್ನೇಹಿತರೆ, ಮೆಸೇಜ್ ಸೆಂಟ್ರಲ್ಲಿ ನೋಡಿ, ಬ್ರೇಕ್ಫಾಸ್ಟ್ ರಕ್ಷಾಬಂಧನದು ಡೇಟ್ ನೋಡಿ, 9 ಆಗಸ್ಟು, ಸರಿನಾ. 2025 40 ರೂಪಾಯಿ ಕೊಟ್ಟಾನೆ. 6ರಿಂದ 7 40, 7ರಿಂದ 8 40, 8ರಿಂದ 9 25, 30 20 25 ರೂಪಾಯಿ ಕೊಟ್ಟವನೆ. ಇವಾಗ ಟೈಮಿಂಗ್ಸ್ ನೋಡಿ 6:42. ಆವಾಗಲೇ ನಾನು ಪಿಕಪ್ ಮಾಡೋಕ್ಕೆ ಬಂದ ಇದನ್ನು ಆರ್ಡ್ರ್ ಇದನ್ನದಾಗ ಇಲ್ಲಿ ಆಚೆನೂ ತೋರಿಸ್ತಾವಣೆ ಎಷ್ಟು 40 ರೂಪಾಯಿ ಅಂತ. ಈ ಆರ್ಡ್ರ್ ಮಾತ್ರ 50 ರೂಪಾಯಿ ಹೆಂಗೆ ಕೊಟ್ಟ ಅವನು. ಸರ್ಜಾಗಿ ಕೊಡಲಿಲ್ಲ. ಸ್ಪೆಷಲ್ ಇನ್ಸ್ಟಾಮಾರ್ಟ್ ಬೇಡ ನಮಗೆ. ಮತ್ತು ಸರ್ಜ್ ಅಮೌಂಟ್ ಮಧ್ಯಾಹ್ನ 30, ಸಾಯಂಕಾಲ 25 ಐತೆ. ಏನು ಈ ಥರ ಅಣ್ಣ. 458 ಒಂದು ಕೊಡಿ. ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಡ್ರಾಪ್ ಹತ್ರ ಹೋಗ್ಬಿಟ್ಟು ಒಂದು ಸರಿ ನೋಡ್ತೀನಿ ಏನಾದ್ರು ಕೊಡ್ತಾನೇನಂತ. ಕೊಡಲಿಲ್ಲ ಅಂದರೆ ಅಷ್ಟೇ, ಡ್ರಾಪ್ ಕೊಟ್ಬಿಡೋಣ ಇರಿ ಫಸ್ಟಕ್ಕೆ. ಶಂಭೋ ಶಿವ ಶಿವ ಶಂಭೋ. ತೊಳಿ ವೆಲ್ಕಮ್. ಈ ಥರ ಥ್ಯಾಂಕ್ ಯು ಅಂದರೆ ಅವರು ನಾವು ವೆಲ್ಕಮ್ ಮಾಡೋಕೆ ಏನು ಬೇಜಾರಾಗಲ್ಲ. ಇವಾಗ ಡ್ರಾಪ್ ಕೊಡ್ತೀನಿ, ನೋಡೋಣ ಇವಾಗ ತೋರಿಸ್ತಾನೆ ಅಂತ. ಏನು ಅಷ್ಟೇ ಅಮೌಂಟ್ ಕೊಡ್ತಾವಣ, ಏನು ಜಾಸ್ತಿ ಕೊಡ್ತಾವಣ ಅಂತ ನೋಡಿ. 50 ರೂಪಾಯಿನೇ. 40 ರೂಪಾಯಿ ಇದಕ್ಕೆ ತೋರಿಸ್ತಾವನು ಮತ್ತೆ. ಇವಾಗ ನೋಡಿ ಅದು 40 ರೂಪಾಯಿನೂ ತೋರಿಸ್ತಾ ಇಲ್ಲ ಇವಾಗ. ನೋಡಿ ಸ್ನೇಹಿತರೆ, ಅಲ್ಲಿ ಯಾವಾಗಲೇ 40 ರೂಪಾಯಿ ಮೇಲ್ಗಡೆ ತೋರಿಸ್ತಾ ಇದ್ದ. ಅದು ರಿಟರ್ನ್ ಅಮೌಂಟ್ 15 ರೂಪಾಯಿ ಐತೆ, ಅದನ್ನೂ ತೋರಿಸ್ತಾ ಇಲ್ಲ ಅಂದರೆ ಇವಂಗೇನು ಯಾವುದರಲ್ಲಿ ಇದನ್ನು ಮಾಡೋದು ರಿಪೋರ್ಟು. ಯಾರಿಗೆ ಮಾಡಿದ್ರೂ ಅಷ್ಟೇ ರಿಟರ್ನ್ 15 ರೂಪಾಯಿ ಐತೆ. ಇವಾಗ 7 ಗಂಟೆ ಆಗಕ್ಕೆ ಬಂದೈತೆ, ಇನ್ನೂ 1 ನಿಮಿಷ ಐತೆ. 7 ಗಂಟೆ ಮೇಲಾದರೂ ಕೊಡ್ತಾನೆ ಅಂತ ವೇಟ್ ಮಾಡ್ತೀನಿ, ನೋಡೋಣ 7 ಗಂಟೆ ಮೇಲೆ ಕೊಡ್ತಾನೆ ಅಂತ ಆರ್ಡ್ರಿಗೆ. 6ರಿಂದ 7 ಒಂದು ಆರ್ಡ್ರ್ ಹೊಡೆದೆ, 1.5 ಆರ್ಡ್ರ್ ಕೌಂಟಾಗಿದೆ, 53 ರೂಪಾಯಿ. ಏನು ಮಾಡೋದು. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಒಂದು ಆರ್ಡ್ರ್ ಕೊಟ್ಟವನೇ 66 ರೂಪಾಯಿ 11 ಕಿಲೋಮೀಟ್ರಿಗೆ. ನೋಡಿ ಎಲ್ಲಿಂದ ಎಲ್ಲಿ ಹೋಗ್ಬೇಕು. ರಾಜಾಜಿನಗರಕ್ಕೆ ಪಿಕಪ್ಪು, ಎಲ್ಲಿ ಬಾಣಸ್ವಾಡಿ ಡ್ರಾಪು. 66 ರೂಪಾಯಿ. ಸ್ನೇಹಿತರೆ, ಇವಾಗ ನಾನು 1.5 ಕಿಲೋಮೀಟ್ರ್ ಬಂದಿದ್ದೀನಿ. ಸರ್ ಎಷ್ಟು ಕಿಲೋಮೀಟ್ರ್ ಅಂದರೆ 9 ಕಿಲೋಮೀಟ್ರಿಗೆ 53 ರೂಪಾಯಿ ರೀ. ಸರಿನಾ. ರಿಟರ್ನ್ ಅಮೌಂಟ್ ಒಂದು 15 ರೂಪಾಯಿ ಇತ್ತು ಅಂದ್ಕೊಳ್ಳಿ. ಅದರಲ್ಲೇ ನನಗೆ ಸೇರಿಸ್ಬಿಟ್ಟು ಇವಾಗ 11 ಕಿಲೋಮೀಟ್ರ್ ಕೊಟ್ಬಿಟ್ರೆ ಎಲ್ಲಿಗೆ ಹೋಗೋದು ನೋಡಿ. ಪಿಕಪ್ಪು ಡ್ರಾಪ್ ಸೇರಿಸ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದ್ರಲ್ಲಿ ಕಾಕ್ಸ್ಟೌನು, ಅದಾದಮೇಲೆ ಬಾಣಸ್ವಾಡಿ. ಏನು ಮಾಡೋದು. ಅದಕ್ಕೆ ಇವಾಗ ಎಲ್ಪಲ್ಲಿ ಹೋಗಬೇಕು. ಐ ವಾಂಟ್ ಅನ್ಅಸೈನಿಂಗ್ ಮೈ ಆರ್ಡರು, ರಿಜೆಕ್ಟ್ ಮಾಡೋದು. ಲಾಂಗ್ ಡಿಸ್ಟೆನ್ಸ್ ಆರ್ಡರು, ಎಸ್ ಅನ್ಅಸೈನಿಂಗ್ ದ ಆರ್ಡರ್. ಒಂದು ಆರ್ಡರ್ ರಿಜೆಕ್ಟ್ ಆಯ್ತು ಇವತ್ತಿಂದು ಬೆಳಗ್ಗೆ. ಇನ್ನೇನು ಮಾಡೋದು. ಇಲ್ಲೇ ನಮ್ಮ ಮ್ಯಾನೇಜರ್ ಹತ್ರ ಇದು. ನಮಸ್ಕಾರ ಸರ್, ಇವ್ರು ನಮ್ಮ ಫಸ್ಟ್ ಮ್ಯಾನೇಜರು. ಶೆಲ್ಲಿಗೆ ಬಂದಾಗ ಗಿರೀಶ್ ಸರ್ ಅಂತ. ಏನು ಸರ್ ಸಮಾಚಾರ, ಆರಾಮ? ಈ ಕಡೆ ನಿಮ್ಮ ಕಡೆ ಆರ್ಡರ್ ಬಿದ್ದಿತ್ತಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ ಬೆಳಗ್ಗೆ. ಹಾಂ
ಎಷ್ಟು ದಿವಸ ಏನು ಸ್ವರ್ಗ ಬಿಟ್ಟಿದ್ದೀರಲ್ಲ ಸರ್, ಏನು ಸಮಾಚಾರ? ಬನ್ನಿ ಟೀಗೆ ಕುಡ್ಕೊಂಡು ಬರೋಣ. ಏನು ಕೆಲಸ ಇದ್ದಿದ್ದೆ? ಹಾಂ ಸರ್, ಏನು ಸರ್ ಸಮಾಚಾರ? ಫುಲ್ ಜೋರು. ಹಾಂ, ಮತ್ತೇನೋ ಮಹೇಶ ಸಮಾಚಾರ? ಮದುವೆ ಮಾಡ್ಕೊಂಡು ಫ್ಯಾಮಿಲಿ ಪ್ಯಾಕ್ ಆಗಿಬಿಟ್ಟಿದ್ಯಾ? ಹಾಂ, ಇನ್ನೇನು ಸಮಾಚಾರ? ಹಾಂ, ಹುಡುಗರಾದ್ರು ಬೇಕಾದ್ರೆ ಹೇಳು, ನೀನು ನಂಬರ್ ಕೊಡಪ್ಪ, ಡಿಸ್ಪ್ಲೇಲಿ ಹಾಕಿಬಿಡ್ತೀನಿ. ಹಿಂಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಕೆಲ್ಸಕ್ಕೆ ಬೇಕಾದ್ರೆ ಶೆಲ್ಲಿಗೆ. ನೀನು ನಂಬರ್ ಹೇಳು. ಇಲ್ಲ ನಮ್ಮ ಮ್ಯಾನೇಜರ್ ನಂಬರ್ ಹೇಳ್ತಾರೆ ನೋಡಿ. ಹಾಂ, ಹುಡುಗರು ಬೇಕೋ ಬೇಡವಾ ಹೇಳು. ಬೇಡ ನೋಡಿ, ಮ್ಯಾನೇಜರ್ ಬೇರೆ ಆಗಿಬಿಟ್ಟವನೆ ನೈಟ್ ಶಿಫ್ಟ್ಗೆ. ಹಾಂ, ಮತ್ತೇನೋ ಏನಾದ್ರು ಟೀಗೆ ಕುಡಿಯೋಕೆ ಬಂದರೂ ಬರಲ್ಲಲ್ಲೋ? ಯಾರಿದ್ದಿಲ್ಲ, ಅದು ನೀನು ಶಿಫ್ಟ್ ಮುಗಿತಾನೆ, ಇವಾಗ ಅವ್ರ ಶಿಫ್ಟ್ ಸ್ಟಾರ್ಟ್ ಆಯಿತು. ಓ ನೋಡಿ ಸರ್, ಮಾತೇ ಬರ್ತಲ್ಲ, ಹಂಗೆಲ್ಲ ಹಿಂಗಲ್ಲ ಹಂಗೆ ಅನ್ಕೊಂಡು. ಓಹೋ, ಏನಾದ್ರೂ ಆಗಲಿ ಬಿಡಿ ಸರ್, ಬರ್ತೀನಿ ಸರ್. ಬರೋಣ ಸರ್. ಮಹೇಶಣ್ಣ ಬೇಡ, 90ನೇ ಕುಡಿಯೋಕೆ ಬಾ ಅಣ್ಣ. 8026 ಕೊಡಿ, ರೆಡಿ ಇದೆ. 3 ಬೆಣ್ಣೆ ಮಸಾಲ ದೋಸೆ. ಥ್ಯಾಂಕ್ ಯು ಅಣ್ಣ. 3755 ಇಲ್ಲಿ ನೋಡಿ. ಇವಾಗ ಡ್ರಾಪು ಪಿಕಪ್ ಆಯಿತು. ಡ್ರಾಪು ಎಷ್ಟು? ಟವರ್ 18. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಇರಿ. ಇದೇನು ಮ್ಯಾಪೇ ಓಪನ್ ಆಗ್ತಲ್ಲಪ್ಪು. ಇಲ್ಲಿ CTR ಇಂದ ಇರೋದು ಎಷ್ಟು? 10 ಕಿಲೋಮೀಟ್ರ್ ಐತೆ. ಅವ್ನು ತೋರಿಸೋರು 1.5 ಆರ್ಡ್ರ್ ಕೌಂಟಿಂಗ್ ಅಂತ ತೋರಿಸಿದ್ದ. ಅಲ್ಲಿ ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಅಲ್ಲಿ ಹೋದ್ಮೇಲೆ ನೋಡ್ತೀನಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. ಬುಕ್ ಮಾಡ್ಕೊಂಡಿದ್ದೀನಿ, ಇನ್ನೂ ಅದು ಹಂಗೆ ತೋರಿಸೈತೆ. ಇವಾಗ ನೋಡಿ ಮತ್ತೆ 40 ರೂಪಾಯಿ ಎಕ್ಸ್ಟ್ರಾ ಅಂತ ತೋರಿಸ್ತಾವಣೆ. ಏನು ತೋರಿಸೋದಾದ್ರೆ ಇದಕ್ಕೆ, ಕೊಡೋದಾದರೆ ಇದಕ್ಕೆ. ಸುಮ್ಮನೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ಕಡೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಡೈಲಿ. ಈ ಥರ ಇರುತ್ತೆ ಅಂತ ಎಲ್ಲ ಹುಡುಗರು ಗುಂಪು ಕಟ್ಸ್ಕೊಳ್ಳೋದು. ಆಮೇಲೆ ಆರ್ಡ್ರಿಗೆ ನನಗೂ ಇಲ್ಲ, ಇವನಿಗೂ ಇಲ್ಲ, ಅವನಿಗೂ ಅಲ್ಲ. ಸುಮ್ಮನೆ ಹರಟೆ ಹೊಡ್ಕೊಂಡು ಕುತ್ಕೋಬೇಕು ಏರಿಯಾದಲ್ಲಿ. ಏನು ಈ ಥರ ಮಾಡ್ತಾನಪ್ಪ. ಈಗ ಮತ್ತೆ ತೋರಿಸ್ತಾನೆ. ಆವಾಗಲೇ ಫಸ್ಟಿಗೆ ಮೆಸೇಜ್ ಸೆಂಟ್ರಲ್ಲಿ ಒಂದು ತೋರಿಸವಣೆ. ಇವಾಗ ಸಾಕರ್ ನಗರ LNTಗೆ ಅಪಾರ್ಟ್ಮೆಂಟಿಗೆ ಬಿದ್ದಿತ್ತಲ್ಲ, ಇಲ್ಲಿ ತೆಗೆದ್ಬಿಟ್ಟು ನೋಡಿದೆ ಸಿಗ್ನಲಲ್ಲಿ. ಇವಾಗ ಮತ್ತೆ ತೋರಿಸವಣೆ. ಈ ಥರ ಆದರೆ ನಾವು ದುಡಿಯೋದು ಹೆಂಗೆ? ತೋರಿಸೋದೇ ಬೇಡ ನಮ್ಗೆ. ನಾರ್ಮಲ್ 20,000 40% ಎಷ್ಟು ಕೊಡ್ತಾನೆ ಕೊಟ್ಟರು ನಮ್ಗೆ ಆರಾಮಾಗಿ ಒಂದು 2,000 ರೂಪಾಯಿ ಆಗುತ್ತೆ. ಈ ಥರ ತೋರಿಸ್ಬಿಟ್ಟು ಎಲ್ಲ ಹುಡುಗರು ಕರೆಸ್ತಾನೆ. ಮೆಸೇಜ್ ಸೆಂಟ್ರಲ್ಲಿ ಹಾಕ್ಬಿಟ್ಟು ಅವರು ನೋಡ್ತಾ ಇರ್ತಾರೆ. ಪಾರ್ಟ್ ಟೈಮ್ ಮಾಡೋರು ಅದನ್ನೇ ಮಾಡೋರು ಬಂದುಬಿಡ್ತಾರೆ. ಇವತ್ತು ರಕ್ಷಾಬಂಧನ ಹಬ್ಬ ಗಿಬ್ಬ ಇರುತ್ತೆ, ರಜಾ ಇರುತ್ತೆ ಅಂತ ಅಂದ್ಕೊಂಡು. ಇಲ್ಲಿ ನೋಡಿದ್ರೆ ನಮಗೆ ಸರಿಯಾಗಿ ಹೊಡಿತೈತೆ. ರೆಗ್ಯುಲರ್ ಕೆಲಸ ಮಾಡೋರ್ಗೂ ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತು ಇವತ್ತು. ಆಲ್ಮೋಸ್ಟ್ ಇವಾಗ 80, 100 ಅದೊಂದು ಆರ್ಡರ್ ಬಿಟ್ಟು ರಿಜೆಕ್ಟ್. 120 ರೂಪಾಯಿ ಲಾಸ್ ಇವಾಗ ನೋಡಿ ಸ್ನೇಹಿತರೆ. ಅದಕ್ಕೆ 2 ಆರ್ಡ್ರ್ ಕೌಂಟ್ ಮಾಡಿದ್ದಾನೆ. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್? 12 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಸೇರಿಬಿಟ್ಟು ಇವಾಗ 40 ಎಕ್ಸ್ಟ್ರಾ ತೋರಿಸ್ತಾನೆ. ನೋಡೋಣ ಇವಾಗ ಝೋನಲ್ಲಿ LNTದಲ್ಲಿ ಇದ್ದೀನಲ್ಲ. ಏನು ಸ್ಲಾಟ್ ಲೇಟಾಗಿ 1 ನಿಮಿಷ ಇದನ್ನು ಮಾಡಿದ್ನಲ್ಲ. ಇರಿ, ಲಾಗೌಟ್ ಮಾಡಿಬಿಟ್ಟು ಲಾಗಿನ್ ಮಾಡ್ತೀನಿ. ಹಾಂ, ಮತ್ತೆ ಲಾಗಿನ್ ಮಾಡಿದ್ದೀನಿ. 40% ಎಕ್ಸ್ಟ್ರಾ ಅಂತ ತೋರಿಸೋಣೆ. ಮ್ಯಾಪ್ ಗಿಪ್ಪು ಇದನ್ನು ಮಾಡೋಣ ಸ್ವಲ್ಪ, ಎಲ್ಲಿ ಆರ್ಡ್ರ್ ಕೊಡ್ತಾನಂತ. ಎಷ್ಟು ಅರ್ನಿಂಗ್ಸ್ ಐತೆ ಅಂದರೆ 126 ರೂಪಾಯಿ ಅಷ್ಟೇ. ಟೋಟಲು ಓಡಾಡಿರೋದು ಕಿಲೋಮೀಟ್ರ್ ಬಂದುಬಿಟ್ಟು ಆ ಕಡೆ 9 ಕಿಲೋಮೀಟ್ರು, ಈ ಕಡೆ 12.5 ಕಿಲೋಮೀಟ್ರು. ನೋಡಿರಿ, ಬರೀ 126 ರೂಪಾಯಿ. 3.5 ಆರ್ಡ್ರ್ ಕೌಂಟ್ ಆಗಿದೆ ಇವಾಗ. ಬ್ರೋ ಸರ್ಜ್ ಕೊಡ್ತಾವಣ್ಣ? ಸರ್ಜ್ ಅಮೌಂಟ್ ಕೊಡ್ತಾನೆ 40 ರೂಪಾಯಿ. ಕೊಟ್ಟೇ ಇಲ್ಲ? ಹಾಂ, ಇನ್ನೂ ಕೊಟ್ಟಿಲ್ಲ. 2 ಆರ್ಡ್ರ್ ಹೊಡೆದೆ, 1 ರೂಪಾಯಿನೂ ಕೊಡಲಿಲ್ಲ ಎಕ್ಸ್ಟ್ರಾ. ಸ್ನೇಹಿತರೆ ಇವಾಗ 8 ಗಂಟೆ ಟೈಮಿಂಗ್ ಆಗಿರೋದು. ಏನು ಆಲ್ಮೋಸ್ಟು ಅಣ್ಣ ಸ್ವೀಟ್ಸು ಇದರಿಂದ ಎಷ್ಟು 25 ರೂಪಾಯಿ ಸರ್ಜ್ ಕೊಟ್ಟವನೆ. ಇರಿ ನೋಡ್ತೀನಿ ಸರ್ಜ್ ಎಷ್ಟಿದೆ ಅಂತ. ಇನ್ನೂ ಫುಡ್ ರೆಡಿ ಇಲ್ಲ. 25 ರೂಪಾಯಿ ಕೊಟ್ಟವನೆ, ಹೆಂಗೋ ಪರವಾಗಿಲ್ಲ. ಇವಾಗ ಇಲ್ಲಿ ಕುಡಿಗಳ್ಳಿ ಇನ್ಸ್ಟಾಮಾರ್ಟ್ ಐತಲ್ಲ, ಅಲ್ಲಿಗೆ ಹೋಗ್ಬೇಕು ಪಿಕಪ್ ಮಾಡೋಕ್ಕೆ. ಮೊನ್ನೆ ನೋಡಿ ಸ್ನೇಹಿತರೆ ಕುಡಿಗಳ್ಳಿಯಲ್ಲಿ ಎಷ್ಟು ಗಲೀಜಿತ್ತು. ಇವತ್ತು ನೋಡಿ ಕ್ಲೀನಿಂಗ್ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ನೋಡಿ. ಒಂದು ವಿಡಿಯೋ ಮಾಡಿದ್ದಕ್ಕೆ ನೋಡಿ ಎಷ್ಟೋ ಎಲ್ಲ ಕ್ಲೀನ್ ಮಾಡಿಬಿಟ್ರು. ಪರವಾಗಿಲ್ಲ. 5956 ಕೊಡಿ. ಆನಂದ್ ಸ್ವೀಟ್ಸು ಅದು ಇನ್ನೂ ರೆಡಿ ಇಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಆರ್ಡ್ರ್ ನೋಡಿ ನಾನೊಂದು ರಿಜೆಕ್ಟ್ ಮಾಡಿದ್ದೀನಿ. ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದ್ದಕ್ಕೆ ಎಷ್ಟು ಕಿಲೋಮೀಟ್ರು ಇದನ್ನು ಮಾಡಿದೆ ಅಂದರೆ, ಅದು ಆರ್ಡ್ರಿಗೆ ಎಷ್ಟು 11 ಕಿಲೋಮೀಟ್ರ್ ರಿಜೆಕ್ಟ್ ಮಾಡಿದ್ದೀನಿ. ಇವಾಗ ಮತ್ತೆ ಎಷ್ಟು ರೂಪಾಯಿ ಕೊಟ್ಟವನು ಗೊತ್ತಾ ಈ ಆರ್ಡ್ರಿಗೆ? 7 ಕಿಲೋಮೀಟ್ರ್ ಕೊಟ್ಟವನೆ. ಎಲ್ಲಿಯಪ್ಪ ಅಂದರೆ ಮಾನ್ಯತೆ ಟೆಕ್ ಪಾರ್ಕು. ಇರೋ ನಿಮಿಷ ಮಾನ್ಯತೆ ಟೆಕ್ ಪಾರ್ಕ್ ಒಳಗಡೆ ರೆಸಿಡೆನ್ಸಿ ಅಂತೈತೆ. ಹತ್ತತ್ರ ಶಿವರಾಜ್ ಕುಮಾರ್ ಅವ್ರ ಮನೆ ಹತ್ರ ಬಿದ್ದಿರೋದು ಆರ್ಡ್ರು. ಆದರೆ ನನ್ನ ಮಗ ಎಷ್ಟು ರೂಪಾಯಿ? 65 ರೂಪಾಯಿ ಕೊಟ್ಟವನೆ. 40 ರೂಪಾಯಿ ಪೆನಾಲ್ಟಿ ಬಿದ್ದರೂ ಪರವಾಗಿಲ್ಲ, ಬೈಕ್ ಶಾಕ್ ಬಿಡ್ತೀನಿ.
ಯಾವ್ಡ್ರಿ ಹೊಡಿತಾನೆ ಎಷ್ಟೊಂದು ಇದಕ್ಕೆ ಹ್ಯಾವ್ ಎ ಬೈಕ್ ಆ್ಯಂಡ್ ಮೊಬೈಲ್ ಇಶ್ಯೂ ರಿಜೆಕ್ಟ್ ಆ್ಯಂಡ್ ಸ್ಟಾಪ್ ಡ್ಯೂಟಿ. ಹೋಗ್ರಿ ಆ ಕಡೆ ಮನೆಯಾಕೆ ಡ್ಯೂಟಿನೇ ಆಫ್ ಮಾಡಿಬಿಡ್ತೀನಿ. ಯಾರು ಮಾಡ್ತಾರೆ? ಸುಮ್ಮನೆ ರ್ಯಾಪಿಡ್ ಒಂದು ಮಾಡ್ಕೊಂಡು ಒಂದು ಸುಮ್ಮನೆ ಹೋಗ್ಬಿಡ್ತೀನಿ ಆ ಕಡೆ. ಈ ಥರ ಮೋಸ ಮಾಡ್ತಾಯಿದ್ರೆ 40 ರೂಪಾಯಿ ಪೆನಾಲ್ಟಿ ಕೊಟ್ಟ ನೋಡಿ ನನಗೆ. ಹಾಂ, ಪೆನಾಲ್ಟಿ ಹಾಕಲೇ ಇಲ್ವಾ? ಮತ್ತು ರಿಫ್ರೆಶ್ ಮಾಡಿಬಿಡ್ತೀನಿ. ಫಸ್ಟು ರಿಫ್ರೆಶ್ ಮಾಡಿಬಿಡೋಣ. 40 ರೂಪಾಯಿ ಯಾಕಂದ್ರೆ 2 ಆರ್ಡ್ರ್ ರಿಜೆಕ್ಟ್ ಮಾಡಿದ್ರೆ ಪೆನಾಲ್ಟಿ ತೋರಿಸ್ತಾನಲ್ಲ, ಅದಕ್ಕೆ 129 ರೂಪಾಯಿ ಕೊಟ್ಟವನೇ. 40 ರೂಪಾಯಿ ಅಡ್ಜಸ್ಟ್ಮೆಂಟಲ್ಲಿ ಕಟ್ ಮಾಡ್ಕೊಂಡ ನೋಡಿ, ರಿಜೆಕ್ಟೆಡ್ ಪೆನಾಲ್ಟಿ ಅಂತೆ. ಹೋಗ್ರಿ ಸುಮ್ಮನೆ ಮನೆಗೆ ಹೋಗ್ಬಿಟ್ಟು ಮಾಡ್ಕೋತೀನಿ ಇವತ್ತು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ಯಾವತ್ತೂ ಈ ಥರ ಆಗಿದ್ದರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ, ಹೇಳ್ತೀನಿ.